ಮತ್ತೊಮ್ಮೆ ಐಟಿ ಕನ್ನಡ ಕಲಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತಹ ಉದ್ಯೋಗಿಗಳು ಕೂಡ ನಾವು ಕನ್ನಡವನ್ನು ಪ್ರೀತಿಸ್ತೀವಿ, ಕನ್ನಡವನ್ನು ಒಪ್ಪಿಕೊಂಡಿದ್ದೀವಿ, ಕನ್ನಡವನ್ನು ಎಲ್ಲೆಡೆ ಕೂಡ ಪಸರಿಸ್ತೀವಿ ಅನ್ನೋ ಸಂದೇಶವನ್ನು ಸಾರ್ತಾ ಇದ್ದಾರೆ. ಮತ್ತಷ್ಟು ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಈಗ ನಿಜಕ್ಕೂ ರಾಘವೇಂದ್ರ ಅವರ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಹೆಚ್ಚಾಗಿ ಕನ್ನಡದ ಬಗ್ಗೆ ಮಾತುಕತೆಗಳು ನಡೆಯುತ್ತೆ. ಸೊ ನೀವು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಏನೆಲ್ಲ ವಿಶೇಷ ಯೋಜನೆಗಳು ಅಥವಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರೆ, ಏನು ಮಾಡಿದ್ರೆ, ಹೇಗೆ ನೀವು ಒಂದು ಐಟಿ ಕಂಪನಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹೇಗೆ ಆಚರಿಸಿದ್ರೆ? ಕನ್ನಡ ಅಂದರೆ ಆಫ್ಕೋರ್ಸ್ ನವಂಬರಲ್ಲಿ ಸ್ವಲ್ಪ ಕಾವು ಜಾಸ್ತಿ ಇರುತ್ತೆ ಕನ್ನಡ ಅಂತ ಯೂಶ್ವಲಿ, ಆಮೇಲೆ ಅದರ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಕನ್ನಡ ಅಂದರೆ ನಾವು ಕೆಲವೊಂದು ಇನಿಷಿಯೇಟಿವ್ ಅಂತ ತಗೊಳ್ತೀವಿ. ಐ ಟಿ ಕಂಪ್ನಿಲಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ ಸಹಿತ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ. ನಾವು ಈ ಸಲ ನಮ್ಮ ಕನ್ನಡ ಲರ್ನಿಂಗ್ ಸ್ಕೂಲಿಂದ ಒಂದು ಇನಿಷಿಯೇಟಿವ್ನ ತೊಗೊಂಡಿದ್ದೀವಿ. ಏನು ಅಂತ ಹೇಳಿದರೆ, ಕನ್ನಡದಲ್ಲಿ ಬರೆಯೋಣ. ಇದು ಇನಿಷಿಯೇಟಿವ್ ಟ್ಯಾಗಲ್ಲಿ ಕನ್ನಡದಲ್ಲಿ ಬರೆಯೋಣ ಅನ್ನೋದೊಂದು ಟ್ಯಾಗ್ ಇನಿಷಿಯೇಟಿವ್. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ನಾವು ಎಷ್ಟೊಂದು ದಿವಸ ಆಗೋಯ್ತು ನಾವು ಕನ್ನಡದಲ್ಲಿ ಬರೆದು. ಸೊ ಅದನ್ನು ಮತ್ತೆ ಇನ್ನೊಂದು ಸಲ ನೆನಪಿಸ್ಕೊಳ್ಳೋಣ ಅನ್ನೋದು ಒಂದು. ಎರಡನೇದೇನು ಅಂದರೆ, ಕನ್ನಡ ಅಂದರೆ 2000 ವರ್ಷದ ಹಳೇದು, ಈಗ ವರ್ಕೌಟ್ ಆಗಲ್ಲ, ಹಂಗಾಗಲ್ಲ ಹಿಂಗಾಗಲ್ಲ ಅನ್ನೋದಕ್ಕಿಂತ ಕನ್ನಡ ಅನ್ನೋ ಭಾಷೆನ ತಂತ್ರಜ್ಞಾನ ಅನ್ನೋ ಕುದುರೆ ಮೇಲೆ ಇಟ್ಟು ನೋಡಿ, ಓಡುತ್ತೆ ಅದು ಇಂಗ್ಲೀಷ್ಗಿಂತ ಸ್ಪೀಡಾಗಿ. ಅಂದರೆ ಆ ತಂತ್ರಜ್ಞಾನದಲ್ಲೂ ನಾವು ಕನ್ನಡ ಬಳಸೋದನ್ನು ಶುರು ಮಾಡ್ಕೋಬೇಕು. ಬರೀ ಕಾಪಿ ಪೆನ್ನು ಹಿಡ್ಕೊಂಡು ಕೂತ್ರೆ ಅದನ್ನೂ ಒಂದು ಸೆಗ್ಮೆಂಟ್ ಇದೆ. ಅದ್ರ ಜೊತೆಗೆ ಇವತ್ತಿನ ಒಂದು ಕಾಲಮಾನಕ್ಕೆ ತಕ್ಕಂತೆ ಆ ತಂತ್ರಜ್ಞಾನಕ್ಕೂ ನಾವು ಅದನ್ನು ಕನ್ನಡವನ್ನು ಮಾಡ್ಬೋದು. ನಾವು ಅಲ್ಲಿ ಏನು ಅಂದರೆ, ಈ ಕೂಲ್ ಕೋಶಂಟ್ ಅಂತ ಕರಿತೀವಿ. ಯೂಶ್ವಲಿ ಇವ್ರು ಮಾಡೋ ಥರ ಈ ಯಂಗ್ಸ್ಟರ್ಸನ್ನು ಅಟ್ರ್ಯಾಕ್ಟ್ ಮಾಡೋ ಸಲುವಾಗಿ ಒಂದಿಷ್ಟು ಎಕ್ಸಾಂಪಲ್ಸ್ ಅಂದರೆ ಒಂದಿಷ್ಟು ಕೋಟ್ಗಳಿದೆ. ಅದು ದಿನಾಲು ಅಂದರೆ 30 ದಿನಗಳ ಕಾಲ 30 ಪೋಸ್ಟರನ್ನು ನಾವು ನಮ್ಮ ಪವನ್ ಅವರ ಏನಂತಾರೆ ಪ್ರೋತ್ಸಾಹದಿಂದ ಗಾಂಚಲಿ ಬಿಡಿ ಕನ್ನಡ ಮಾತಾಡಿದಲ್ಲಿ ಅಲ್ಲಿ ಹಾಕ್ತಾರೆ ಅವರು. ಅದೇನು ಒಂದೆರಡು ಎಕ್ಸಾಂಪಲ್ಗಳನ್ನು ಹೇಳ್ತೀನಿ ನಾನು ಕನ್ನಡದಲ್ಲಿ ಬರೆಯೋದು. ಏನು ಅಂತ ಹೇಳಿದ್ರೆ, ನಿಮ್ಮ ಹೆಂಡತಿಗೆ ಗುಲಾಬಿ ಹೂವನ್ನು ಬೇಕಿದ್ದರೆ ಫೆಬ್ರವರಿ 14ರಂದೇ ಕೊಡಿ. ನಿಮ್ಮ ಹೆಂಡತಿಗೆ ಗುಲಾಬಿ ಹೂವನ್ನು ಬೇಕಿದ್ದರೆ ಫೆಬ್ರವರಿ 14ರಂದೇ ಕೊಡಿ, ಆದರೆ ಪ್ರೇಮ ಪತ್ರವನ್ನು ಮಾತ್ರ ಕನ್ನಡದಲ್ಲಿ ಹಿಂದೆ ಬರೆದು ಬಿಡಿ. ಸೊ ಅಂದರೆ ಅದರಲ್ಲಿ ಕನ್ನಡದಲ್ಲಿ ಅನ್ನೋದನ್ನೇನಿದೆ ಅದನ್ನು ಒಂದು ಸ್ವಲ್ಪ ಬೋಲ್ಡ್ ಆಗಿ ಕನ್ನಡದಲ್ಲಿ ಬರೆಯೋಕ್ಕೆ ಶುರು ಮಾಡಿ ಅನ್ನೋ ಥರ ಅದು ಒಂದು. ಇನ್ನು ಎರಡನೇದು ಏನಂದರೆ, ಎಷ್ಟು ದಿನ ಆಗಿತ್ತು ನನ್ನ ಹೆಸರನ್ನು ಅಂದವಾಗಿ ತಿದ್ದಿ ತೀಡಿ ಕನ್ನಡದಲ್ಲಿ ಬರೆದು. ಓಕೆ, ಎಷ್ಟು ದಿನ ಆಗಿತ್ತು ನನ್ನ ಹೆಸರನ್ನು ಅಂದವಾಗಿ ತಿದ್ದಿ ತೀಡಿ ಕನ್ನಡದಲ್ಲಿ ಬರೆದು, ಈಗಲಾದರೂ ಬರೆಯುತ್ತೇನೆ ಸ್ವಲ್ಪ ಹೊತ್ತು ಇಂಗ್ಲೀಷನ್ನು ತೊರೆದು. ಈಗಲಾದರೂ ಬರೆಯುತ್ತೇನೆ ಈ ಥರದ ಒಂದಿಷ್ಟು ಕೂಲ್ ಕೋಫಿಷಿಯೆಂಟ್ಗಳಿರೋದು, ಒಂದಿಷ್ಟು ಏನಂತಾರೆ ಈ ಥರದ. ಅದರಲ್ಲಿ ಮತ್ತೆ ಬೇರೆ ಬೇರೆ ರೀಸನ್ ಭಾಷೆನ ತಗೊಂಡು, ಕನ್ನಡದ ಬರೀ ಮಾರಾಯ, ಬರೆಯೋದಕ್ಕೆ ನಿಂಗೇನು ಧಾಡಿಯ, ಒಂಥರ ಮಂಗಳೂರು ಸ್ಟೈಲಲ್ಲಿ ಲಘು ಲಘು ಬರೀಪಾ, ಇಷ್ಟೊತ್ತು ಯಾಕೆ ಮಾಡ್ಲಿಕ್ಕತ್ತಿದಿ ಅನ್ನೋ ಥರ ನಮ್ಮ ಉತ್ತರ ಕರ್ನಾಟಕ ಭಾಷೆ. ಸೊ ಈ ಥರದ್ದು ಒಂದಿಷ್ಟು ಹಲವಾರು ಭಾಷೆಗಳ ಒಂದು ವೈವಿಧ್ಯತೆಯನ್ನು ತಗೊಂಡು ಅದನ್ನು ಮಾಡ್ತಾ ಇದ್ದೀವಿ. ಒಂದು ಎರಡನೇದ್ದು ಏನು ಅಂತ ಹೇಳಿದರೆ, ಕನ್ನಡದಕ್ಕಾಗಿ ಇನ್ನೊಂದು ನಮ್ಮ ವೆಬ್ಸೈಟ್ ಫೇಸ್ಬುಕ್ಕಲ್ಲಿ ಫ್ಯಾನ್ ಪೇಜ್ ಅಂತ ಇದೆ ಮಾಧ್ಯಮದ ಮೂಲಕ, ಅದಕ್ಕೆ ಹೇಳ್ಬಿಡ್ತೀನಿ ನಾನು. ಸೊ ಅಲ್ಲಿ ಏನು ಅಂದರೆ, ನಮ್ಮ ಕನ್ನಡ ಲರ್ನಿಂಗ್ ಸ್ಕೂಲ್ ಅನ್ನೋದು ಒಂದು ಫ್ಯಾನ್ ಪೇಜ್ ಅದು. ಅಲ್ಲಿ ಹೋದರೆ ನೀವು ದಿನಕ್ಕೊಂದು ಪದ ಅಂತ ನಾವಲ್ಲಿ ಹಾಕ್ತೀವಿ. ಅಲ್ಲಿ ಬೇಸಿಕಲಿ ಅದು ಕನ್ನಡೇತರರಿಗೆ, ಅಂದರೆ ಅವರು ಈಗ ಬೆಂಗಳೂರಲ್ಲಿ ಇರೋಕ್ಕಾಗಲ್ಲ, ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಎಲ್ಲೋ ಇರ್ತಾರೆ, ಅವ್ರ ಜಗತ್ತಿನಾದ್ಯಂತ ಎಲ್ಲೋ ಇದ್ರೂ ಸಹಿತ ಕನ್ನಡ ಲರ್ನಿಂಗ್ ಸ್ಕೂಲ್ ಅನ್ನೋ ಒಂದು ಫ್ಯಾನ್ ಪೇಜಿಗೆ ಹೋದರೆ ದಿನಕ್ಕೊಂದು ಪದ ಅಂತ ನಾವಲ್ಲಿ ಹಾಕ್ತೀವಿ. ಆ ಪದದ ಅದರ ಯೂಸೇಜ್ ಏನು, ಮತ್ತು ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಸಿಮಿಲರ್ ಕ್ಯಾಟಗರಿ ಪದಗಳು ಯಾವುದು ಅನ್ನೋದನ್ನು ನಾವು ಅಲ್ಲಿ ಹಾಕ್ತೀವಿ. ಸೊ ಇವೆರಡು ಇನಿಷಿಯೇಟಿವ್ನ ಕನ್ನಡ ಲರ್ನಿಂಗ್ ಸ್ಕೂಲ್ ಮೂಲಕ ನಾವು ಇದನ್ನು ತೊಗೊಂಡಿದ್ದೀವಿ. ಮತ್ತು ಕನ್ನಡ ಲರ್ನಿಂಗ್ ಸ್ಕೂಲ್ಗೆ ತನ್ನದೇ ಆದ ಒಂದು ವೆಬ್ಸೈಟ್ ಇದೆ, kannada.learningschool.com ಅಂತ. ಸೊ ಅಲ್ಲೂ ಇದೆ, ಅಲ್ಲಿ ಹೋಗಿ ನೀವು ಕನ್ನಡ ಕಲಿಬೇಕಾದ್ರೆ ರಿಜಿಸ್ಟರ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಬರೀ ನೀವು ನಮ್ಮ ಕ್ಲಾಸಿಗೆ ಬಂದು ರಿಜಿಸ್ಟರ್ ಮಾಡ್ಕೋಬೇಕಂತಾನಲ್ಲ, ಅದರಲ್ಲಿ ಒಂದು ನೀವೊಂದು ಅಪಾರ್ಟ್ಮೆಂಟಲ್ಲಿ ಇರ್ಬೋದು, ಅಲ್ಲಿ ಕನ್ನಡದ ಒಂದು ವಾತಾವರಣ ಬೇಕು, ಅಲ್ಲಿ ಕನ್ನಡ ಹೇಳ್ಕೊಡ್ಬೇಕು ಅಂದರೆ ಅಲ್ಲಿಗೂ ಬಂದು ನಮ್ಮ ಟೀಚಿಂಗ್ ಸ್ಟಾಫ್ ಏನಿದೆ ಅಲ್ಲಿಗೂ ಬರ್ತಾರೆ. ಅಥವಾ ನಿಮ್ಮ ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಕನ್ನಡ ಪ್ರೋಗ್ರಾಮ್ ಮಾಡಬೇಕು ಅಂದರೆ, ಕನ್ನಡ ಕಲಿಯೋದಕ್ಕೆ ಪ್ರೋಗ್ರಾಮ್ ಮಾಡಬೇಕು ಅನ್ನೋದಿದ್ರು ಸಹಿತ ಅಲ್ಲಿಗೂ ಸಹಿತ ನಮ್ಮ ಟೀಚಿಂಗ್ ಸ್ಟಾಫು ನಾವು ಎಲ್ಲ ಹೋಗಿ ಕನ್ನಡ ಕಲಿಸ್ಕೊಡ್ತೀವಿ ಅನ್ನೋದನ್ನು ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳ್ತೀನಿ. ಸುಜೀರ್ ಅವರು, ಒಂದು ಕನ್ನಡ ರಾಜ್ಯೋತ್ಸವನ ಆಚರಿಸಬೇಕು, ಅದು ಅರ್ಥಪೂರ್ಣವಾಗಬೇಕು ಅಂದರೆ ಹೇಗೆ ಆಚರಿಸಬೇಕು ಅಂತ ಹೇಳಿ? ಆ್ಯಕ್ಚುಲಿ ಈಗ ಏನಾಗಿದೆ ಅಂದರೆ, ಎಲ್ಲ ಕನ್ನಡಿಗರಿಗೆ ನವಂಬರ್ ಅಂದರೆ ಕನ್ನಡ ರಾಜ್ಯೋತ್ಸವ, ಕನ್ನಡದ ಆಚರಣೆ, ಒಂಥರ ಕನ್ನಡದ ಉತ್ಸವ. ಅದೊಂಥರ ಬರೀ ನವಂಬರಲ್ಲಿ ಅಷ್ಟೇ ಕನ್ನಡ ಉತ್ಸವನ ಆಚರಣೆ ಮಾಡ್ತಾರೆ. ನಮ್ಮ ಪ್ರಯತ್ನ ಏನಂದ್ರೆ, ಇದು ನಿತ್ಯೋತ್ಸವ ಆಗಿರ್ಬೇಕು, ಇದು ಹುಸಿ ಉತ್ಸವ ಆಗಬಾರ್ದು. ಅಂದ್ರೆ ಬರೀ ನಿರಂತರವಾಗಿ ಅದೊಂಥರ ಉತ್ಸವ ಆಗಬೇಕು. ಅದ್ರ ಸಲುವಾಗಿ ನಾವು ಈ ಕನ್ನಡದ ಅಂಗಿಗಳನ್ನ ಬರೀ ನವಂಬರಲ್ಲಿ ಅಷ್ಟೇ ಬಿಡಲ್ಲ, ಪ್ರತಿ ತಿಂಗಳಿಗೆ ಒಂದೊಂದು ವಿವಿಧ ವಿನ್ಯಾಸ ರೀತಿಯಲ್ಲಿ ಟಿ ಶರ್ಟ್ ಬಿಡ್ತಾ ಇದ್ದೀವಿ. ಆದರೆ ಈ ಎಲ್ಲರೂ ನವಂಬರಲ್ಲಿ ಏನೋ ಒಂಥರ ವಿಶೇಷವಾಗಿ ಮಾಡ್ತಾರಂತ ನಾವು ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮದ ಹೆಸರು ಏನಂದ್ರೆ, ಧರಿಸು ಕನ್ನಡವ ಆಧರಿಸು ಕನ್ನಡವ ಅಂತ. ಅಂದ್ರೆ ನೀವು ಕನ್ನಡ ಅಂಗಿಗಳನ್ನು ಧರಿಸ್ಕೊಂಡು ಕನ್ನಡದನ್ನು ಆಧರಿಸಿ ಅಂತ ಇದೊಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು, ಸೊ ಈ ಬೇರೆ ಬೇರೆ ಸಾಫ್ಟ್ವೇರ್ ಕಂಪ್ನೀಸ್ಗಳಲ್ಲಿ ಈ ಕನ್ನಡ ರಾಜ್ಯೋತ್ಸವ ಸಲುವಾಗಿ ಏನಾದ್ರು
ಅವರು ಕನ್ನಡದ ಅಂಗಿ ಮಾಡಬೇಕಾದ್ರೆ ನಾವು ಅವ್ರಿಗೆ ವಿನ್ಯಾಸ ಮಾಡಿ ಕೊಡ್ತಾ ಇದ್ದೀವಿ. ಸೊ ಕನ್ನಡ ರಾಜ್ಯೋತ್ಸವ ಅವ್ರಿಗೆ ಆಚರಣೆ ಸಲುವಾಗಿ ಧರಿಸು ಕನ್ನಡವ ಆಧರಿಸು ಕನ್ನಡವ ಅಂತ ಅದೊಂದು ವಾಕ್ಯದ ಅದೊಂದು ಕೂಲ್ ಕ್ವಶನ್ ಇಟ್ಕೊಂಡು ನಾವು ಇದನ್ನು ಆಚರಿಸ್ತಾ ಇದ್ದೀವಿ. ಓಕೆ, ಖಂಡಿತ. ನವೆಂಬರ್ ಅಷ್ಟೇ ಅಲ್ಲ, ವರ್ಷದ ಎಲ್ಲ 12 ತಿಂಗಳಲ್ಲೂ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅಂತ ಹೇಳಕ್ ಹೊರಟಿದ್ರಿ ನೀವು. ಸೊ ಕನ್ನಡ ರಾಜ್ಯೋತ್ಸವದ ದಿನದಂದು ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಿ? ಒಂದು ಪಾಯಿಂಟನ್ನ ಅವರು ರಾಘವೇಂದ್ರ ಅವ್ರು ಹೇಳಿದ್ರು, ಅದಕ್ಕೆ ಆ್ಯಡ್ ಮಾಡ್ಬಿಡ್ತೀನಿ. IT ಕಂಪ್ನಿಗಳಲ್ಲಿ ರಾಜ್ಯೋತ್ಸವ ನಡೆಸ್ತಾರೆ ಅಂತ ನೀವು ಆವಾಗ ಕೇಳಿದ್ರಿ. ಸುಮಾರು ಕಂಪ್ನಿಗಳಲ್ಲಿ ಭಾಳ ಚೆನ್ನಾಗಿ IT ಕಂಪ್ನಿಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ. naadahaba.blogspot.com ಅಂತ ಒಂದು ಬ್ಲಾಗ್ ಇದೆ. ಅಲ್ಲಿ ಕನ್ನಡ ರಾಜ್ಯೋತ್ಸವನ ಯಾವ್ಯಾವ IT ಕಂಪ್ನೀಸು ಯಾವ್ಯಾವ ರೀತಿ ಆ ವರ್ಷ ಆಚರಿಸಿದ್ರು ಅಂತ ಒಂದು ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ಬ್ಲಾಗನ್ನು ನಮ್ಮ ಪೇಜಲ್ಲಿ ನಾವು ಶೇರ್ ಮಾಡಿದಾಗ ಸುಮಾರು ಬೇರೆ IT ಕಂಪ್ನಿಗಳಲ್ಲಿ ರಾಜ್ಯೋತ್ಸವ ಆಚರಿಸದೇ ಇರೋವಂಥ IT ಕಂಪ್ನಿಗಳವರು ನಮಗೆ ನಾವು ಆಚರಿಸ್ಬೇಕು, ನಮ್ಮ IT ಕಂಪ್ನಿಲೂ ಏನೇನು ಮಾಡಬೇಕು, ಕೆಲವೊಂದು ಐಡಿಯಾಸ್ ಅವ್ರಿಗೆ ರಾಜ್ಯೋತ್ಸವ ಆಚರಿಸ್ಬೇಕು ಅಂತ ಇರುತ್ತೆ. ಬಟ್ ಅವ್ರಿಗೆ ಹೆಂಗೆ ಮಾಡಬೇಕು, ಯಾರನ್ನು ಕರಿಬೇಕು, ಅಥವಾ ಏನೇನು ಪ್ರೋಗ್ರಾಮ್ಸ್ ಹಾಕೋಬೇಕು ಅಂತ ಗೊತ್ತಿರಲ್ಲ. ಸೊ ಈ ಬ್ಲಾಗಲ್ಲಿ ಎಲ್ಲ ಇನ್ಫಾರ್ಮೇಷನ್, ಯಾವ್ಯಾವ IT ಕಂಪ್ನೀಸಲ್ಲಿ ಕನ್ನಡ ರಾಜ್ಯೋತ್ಸವ ನಡೆಸಿದ್ರು, ಹೇಗೆ ನಡೆಸಿದ್ರು, ಯಾರು ಚೀಫ್ ಗೆಸ್ಟ್ ಆಗಿ ಬಂದರು, ಅದೆಲ್ಲ ಇನ್ಫಾರ್ಮೇಷನ್ ಅಲ್ಲಿದೆ. ಇನ್ನೊಂದು ಪಾಯಿಂಟ್ ಏನಂದರೆ, ವಿಕ್ಷ್ನರಿ ಅಂತ ಒಂದು ಆನ್ಲೈನ್ ಡಿಕ್ಷನರಿ ಇದೆ. ಅದರಲ್ಲಿ ಅವರೇ ಯೂಸರ್ಸನ್ನೇ ಹೋಗಿ ಒಂದು ವರ್ಡನ್ನು ಅದರ ಯೂಸೇಜ್, ಅದರ ವರ್ಡು, ಅದನ್ನು ಪರ್ಯಾಯ ಆ್ಯಡ್ ಮಾಡ್ಬೋದು. ನಾವು 2009ರಲ್ಲಿ ವಿಕ್ಷ್ನರಿಲಿ ಇದ್ದಿದ್ದು ಕನ್ನಡ ಪದಗಳು ಕೇವಲ 157. ಇವತ್ತು ವಿಕ್ಷ್ನರಿಲಿ 2,52,000 ಕನ್ನಡ ಪದಗಳಿದೆ. ನಾವು ನಮ್ಮ ಪೇಜ್ ಮುಖಾಂತರ ನಾವು ಶೇರ್ ಮಾಡ್ಕೊಂಡಾಗ ಸುಮಾರು ಜನಕ್ಕೆ ಅದು ಗೊತ್ತಾಯಿತು. ಸುಮಾರು ಜನ ಅವರ ಇನಿಷಿಯೇಟಿವಿಂದನೇ ಕನ್ನಡ ಪದಗಳನ್ನ ಹಾಕಿ ಅದನ್ನು ಬೆಳೆಸ್ತಾ ಇದ್ದಾರೆ. ಇನ್ನೊಂದು ಐಫೋನ್ಗಳಲ್ಲಿ, ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್ಗಳಲ್ಲಿ ಕನ್ನಡ ಓದೋದು ಹೇಗೆ, ಕನ್ನಡ ಬಳಸೋದು ಹೇಗೆ, ಈ ರೀತಿ ಆವಿಷ್ಕಾರಗಳು ನಡೀತಾ ಇದೆ. ಟೆಕ್ನಾಲಜಿಲಿ ಕನ್ನಡ ಬಳಸೋದೇ ಒಂದು ವೇ ಫಾರ್ವರ್ಡ್ ಏನಂತ ಕರಿತೀವಿ. ಸೊ ಅದು ಟೆಕ್ನಾಲಜಿಲಿ ಮುಂದೆ ಹೋಗಬಹುದು. ಸೊ ಸಿದ್ದೇಶ್ ಅವರೇ, ಕೊನೆದಾಗಿ ಏನು ಹೇಳಕ್ ಇಷ್ಟಪಡ್ತೀರಿ? ಕನ್ನಡ ಅನ್ನೋದನ್ನ ಹೇಗೆ ನೋಡ್ಬೇಕು ಕನ್ನಡಿಗರು ಅಂತ? ಈಗ ನಾನು ಆಫೀಸ್ನಲ್ಲಿ ಏನು ಮಾಡ್ತೀನಿ ಅಂದರೆ, ಆಫೀಸ್ನಲ್ಲಿ ಮೀಟಿಂಗ್ಸ್ನಲ್ಲಿ ಬಿಟ್ಟು ಮಿಕ್ಕಿದ್ದೆಲ್ಲ ಕನ್ನಡ ಮಾತಾಡ್ತೀನಿ. ಮಗ ಲ್ಯಾಪ್ಟಾಪ್ ತಗೊಳ್ಳೋ, ಆ ಪ್ರೊಜೆಕ್ಟರ್ ಕನೆಕ್ಟ್ ಆಗಿಲ್ಲ ನೋಡೋ ಮಗ, ಈ ಥರ ಮೀಟಿಂಗ್ ರೂಮ್ನಲ್ಲಿ ಕೂಡ ಎಲ್ಲರ ಮುಂದೆ ಕನ್ನಡನೇ ಮಾತಾಡ್ತೀವಿ. ಆಮೇಲೆ ಓಕೆ ಲೆಟ್ ಸ್ಟಾರ್ಟ್ ಅಂತೇಳಿ ಇಂಗ್ಲೀಷಲ್ಲಿ ಮಾತಾಡ್ತೀವಿ. ಬೇರೆಯವ್ರಿಗೆ ಅರ್ಥ ಆಗೋ ಪಾಯಿಂಟ್ಸ್ ಮಾತ್ರ, ಮಿಕ್ಕಿದೆಲ್ಲ ನಾವು ಕನ್ನಡನೇ ಮಾತಾಡ್ತೀವಿ. ಆ ರೀತಿಯಿಂದ ನಾವು ರಾಜ್ಯೋತ್ಸವ ತಿಂಗಳು ಮಾತ್ರ ಮಾಡೋದು ಅವಶ್ಯಕತೆ ಇಲ್ಲ, ವರ್ಷ ಇಡೀ ನಾವು ಕನ್ನಡನೇ ಮಾತಾಡ್ತೀವಿ. ಓಕೆ, ಖಂಡಿತ. ಗೋಕುಲ್ ಅವರೇ, ಲಾಸ್ಟ್ ಆಗಿ ನಿಮ್ಮದು ಏನು ಮೆಸೇಜ್ ಕೊಡ್ತೀರಿ? ಅದೇ, ನಾವು ಕನ್ನಡ ರಾಜ್ಯೋತ್ಸವ ಅನ್ನೋದು ಬರೀ ತಿಂಗಳಿಗೆ ಮಾತ್ರ ಸೀಮಿತ ಆಗಬಾರ್ದು, ಮುಂದೆನೂ ಹೋಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಕನ್ನಡದ ಬಗ್ಗೆ ಎಲ್ಲೆಡೆ ಕನ್ನಡ ಭಾಷೆಯ ಪ್ರೀತಿಯನ್ನು ಪಸರಿಸುವಂಥ ಕೆಲಸ ಮಾಡ್ತಾ ಇದ್ರಿ. ಎಲ್ರಿಗೂ ಕೂಡ ನಮ್ಮ ಪರವಾಗಿ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಎಲ್ಲರೂ ಕೂಡ ಪಾಲ್ಗೊಂಡು ಮಾತಾಡಿದ್ದಕ್ಕಾಗಿ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಹೌದು, ಕನ್ನಡ ಅನ್ನೋದು ನಮ್ಮ ಉಸಿರಲ್ಲೂ ಬೆರೆಯಲೇಬೇಕು. ನರ್ಕ ಕೀಳ್ಸಿ, ನಾಲ್ಗೆ ಸೀಳ್ಸಿ, ಬಾಯಿ ಹೊಲ್ಸಾಕಿದ್ರೂ ಕನ್ನಡದಲ್ಲೇ ಪದವಾಡ್ತೀನಿ ಅಂತ ಹೇಳ್ತಾರಲ್ವಾ GP ರಾಜರತ್ನಂ ಅವರ ಪದದಂತೆ, ಏನೇ ಆದರೂ ನಾವು ಕನ್ನಡ ಮಾತಾಡೋದನ್ನ ಬಿಡೋದಿಲ್ಲ. ಕನ್ನಡವನ್ನ ಪ್ರೀತಿಸ್ತೀವಿ, ಕನ್ನಡವನ್ನ ಗೌರವಿಸ್ತೀವಿ ಅಂತ ಪಣ ತೊಟ್ರೆ ಕನ್ನಡ ಭಾಷೆಗೆ ತನ್ನದೇ ಆದ ನೆಲೆ ಬೆಲೆ ಎಲ್ಲವೂ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ. ಮನಸ್ಸು ಜೀವ ತುಂಬಿ ಹರಿಯೋಣ, ಈ ಮೈಯೋ ಜುಗರ ಕುಡಿವ ಸಡಗರ, ನಲಿವ ಸಂಭ್ರಮ, ಹಾಡುರಾಗ ತಾಳ ಸೇರಿ ತನುವು ಕಂಪಿಸಿ